ನಮಸ್ತೆ ಕರ್ನಾಟಕ. ಟ್ರೇಡಿಂಗ್ ಮಾಡ್ತಾ 2024 ಕಂಪ್ಲೀಟ್ ಆಗಿ ಇನ್ನೇನು ಕೆಲವೇ ದಿನಗಳಲ್ಲಿ 2025 ಬರ್ತಾ ಇದೆ. ಆದ್ರೆ ಪ್ರಾಫಿಟಬಲ್ ಟ್ರೇಡರ್ ಆಗ್ತಾ ಇಲ್ಲ. ಹಾಗಂತ ನಾನು ನಿಮಗೆ ನನ್ನ ಕೋರ್ಸ್ಗೂ ಜಾಯ್ನ್ ಆಗಿರಿ ಅಂತ ಹೇಳ್ತಾ ಇಲ್ಲ. ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಎಲ್ಲರೂ ಸೇಲ್ ಮಾಡ್ತಾರೆ, ಅವ್ರ ಜೊತೆ ನಾನು ಕೂಡ ಸೇಲ್ ಮಾಡ್ತೀನಿ. ಸೊ ಇದು ಬೇರೆ ವಿಷಯ. ಇವಾಗ ನಾನು ನಿಮಗೆ ಒಂದು ಯುನಿಕ್ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಏನಪ್ಪಾ ಈ ವಿಷಯ ಅಂದ್ರೆ, ಸೊ ನಮ್ಮ ಕರ್ನಾಟಕ ಟ್ರೇಡರ್ಸ್ಗಾಗಿ ಒಂದು ಯುನಿಕ್ ಟಾಪಿಕ್ ನ ತಗೊಂಡು ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ 5 days ಮೆಡಿಟೇಷನ್ ಕ್ಯಾಂಪ್. ಎಸ್, ಮೆಡಿಟೇಷನ್ ಕ್ಯಾಂಪ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ತುಂಬಾ ಜನ ಟ್ರೇಡಿಂಗ್ ಮಾಡ್ತಾರೆ, ಪ್ರಾಫಿಟ್ ಅಲ್ಲಿ ಇರ್ತಾರೆ, ಆದ್ರೆ ಎಂಡ್ ಆಫ್ ಮಂತ್ ಅಲ್ಲಿ ಮತ್ತೆ ರೆಡ್ ಅಲ್ಲೇ ಇರ್ತಾರೆ. ಕೆಲವೊಬ್ರು ಲಾಸ್ ಮಾಡ್ಕೊಂಡಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಹೆವಿ ಲಾಸ್ ಮಾಡ್ಕೊಂಡಿದ್ದಾರೆ, ಯಾರಿಗೂ ಹೇಳೋಕ್ಕೂ ಆಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಸೊ ಇದರಿಂದ ಏನ್ ಮಾಡ್ತಾ ಇದಾರೆ, ತುಂಬಾ ಕೆಟ್ಟ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಸೊ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ, ಏನೇನೋ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಕಡಿಮೆ ಆಗ್ಬೇಕು. ಇದು ಕಡಿಮೆ ಆಗ್ಬೇಕಂದ್ರೆ ನಮ್ಮ ಮೈಂಡ್ ಕೂಲ್ ಆಗಿರ್ಬೇಕು. ಸೊ ಈ ಕಾರಣಗಳಿಗೆ ಮೆಡಿಟೇಷನ್ ಕ್ಯಾಂಪ್ ನ ನಮ್ಮ ಕುಂದಾನಗರಿ ಬೆಳಗಾವಿಯಲ್ಲಿ ಇಟ್ಕೊಂಡಿದೀವಿ. ಈ ಮೆಡಿಟೇಷನ್ ಕ್ಯಾಂಪ್ ನಲ್ಲಿ ನೀವು ಕೇವಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಲ್ಲ, ಅದನ್ನ ಬಿಟ್ಟು ಬೇರೆ ವಿಷಯಗಳನ್ನ ತಿಳ್ಕೊಳ್ತೀರಾ. ಅದೇನಪ್ಪಾ ಅಂದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅನ್ನ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಂದ್ರೆ ಸೊ ಅದ್ರ ಬಗ್ಗೆ ನೀವು ತಿಳ್ಕೊತೀರಾ. ಅದನ್ನ ಬಿಟ್ಟು ಸ್ಟಾಕ್ ಮಾರ್ಕೆಟ್ ಬೇಡ, ನಾನು ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಸೊ ನಿಮಗೆ ಒಂದು ಬೆಸ್ಟ್ ಬಿಸ್ನೆಸ್ ಐಡಿಯಾ ಕೊಡ್ತೀನಿ, ವರ್ಕ್ ಫ್ರಮ್ ಹೋಮ್. ಓಕೆನಾ? ಸೊ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಕುತ್ಕೊಂಡು ಮನೆಯಲ್ಲೇ ಕುತ್ಕೊಂಡು ನಾವು ಏನೋ ಬಿಸ್ನೆಸ್ ಮಾಡಬಹುದು ಅನ್ನೋ ಒಂದು ವಿಷಯ ಹೇಳ್ಕೊಡ್ತೀನಿ. ಪ್ರಾಫಿಟಬಲ್ ಬಿಸ್ನೆಸ್ ಇದೆ. ಮತ್ತೆ ಇದರ ಜೊತೆ ಫಸ್ಟ್ ಕ್ಯಾಂಡಿಡೇಟ್ ಡಿಗ್ರಿವರೆಗೂ ಅಥವಾ ಮಾಸ್ಟರ್ ಡಿಗ್ರಿವರೆಗೂ ಕೆಲವೊಂದು ವಿಷಯಗಳನ್ನ ನಮ್ಮ ತಂದೆ ತಾಯಿ ಆಗಲಿ ಅಥವಾ ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಗುರುಗಳಾಗಲಿ ನಮಗೆ ಹೇಳಿರಲ್ಲ. ಓಕೆನಾ? ಆ ಒಂದು ಸೀಕ್ರೆಟ್ ವಿಷಯನ ನಮ್ಮ ಬಾಯ್ಸ್ ಗಾಗಿ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಸೊ ಅದು ಕೂಡ ಈ ಒಂದು 5 days ಮೆಡಿಟೇಷನ್ ಕ್ಯಾಂಪ್ ಅಲ್ಲಿ ಇರುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಾದ್ರೆ ಕೆಳಗೆ ನಂಬರ್ ಶೋ ಆಗ್ತದೆ, ಈ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಮೆಡಿಟೇಷನ್ ಕ್ಯಾಂಪ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ.